ಬೆಳೆ ಮತ್ತು ಹವಾಮಾನ ನನ್ನ ಹೆಸರು ಉಪೇಂದ್ರ ಅಂತ. ನಾನು ಕೃಷಿ ಇಲಾಖೆ ಆತ್ಮ ಯೋಜನೆಯಡಿ ತಾಲೂಕು ತಾಂತ್ರಿಕ ವ್ಯವಸ್ಥಾಪಕನಾಗಿ ಕೆಲಸ ಕೊಳ್ಳೇಗಾಲ ತಾಲೂಕಲ್ಲಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಓಕೆ ಸರ್, ಇಲ್ಲಿ ಮುಖ್ಯ ಬೆಳೆಗಳು ಏನೇನು ಯಾವ್ಯಾವ ಬೆಳೆಗಳು ಬೆಳೀತಾರೆ? ಮುಖ್ಯ ಬೆಳೆಗಳು ಅಂದರೆ ನಮಗೆ ಜಾಸ್ತಿ ಮುಸ್ಕಿನ ಜೋಳ ಬರುತ್ತೆ. ಹಾಂ ಸರ್. ನಮ್ಮ ಅನೂರು ಭಾಗದಲ್ಲಿ ಸ್ವಲ್ಪ ಸಿರಿಕಲ್ಚರ್ ಇದೆ ಮತ್ತು ಟರ್ಮರಿಕ್. ಓಕೆ ಓಕೆ. ಇನ್ನು ಲೊಕ್ನಹಳ್ಳಿ ಭಾಗಕ್ಕೆ ಹೋಯ್ತು ಅಂದರೆ ಅಲ್ಲಿ ಮೇಜರು ಇದಿರ್ತದೆ ವೆಜಿಟೇಬಲ್ಸ್, ಆಲೂಗಡ್ಡೆ ಜಾಸ್ತಿ ಇದೆ. ಓಕೆ ಸರ್, ನಮ್ಮ ನಾಗನಹಳ್ಳಿ ಫಾರಮಲ್ಲಿ ಒಂದು GKMS ಅಂತ ಒಂದು ಪ್ರಯೋಜನ ಇದೆ. ಸೊ ಅದರಿಂದ ನಾವೇನು ಗೊತ್ತಾ, ಹವಾಮಾನ ಮುನ್ಸೂಚನೆ ವಿವಿಧ ವಾಟ್ಸಪ್ ಗುಂಪುಗಳ ಮುಖಾಂತರ ನಾವು ಕಳಿಸ್ಕೊಡ್ತಾ ಇದ್ದೀವಿ. ಸೊ ಅದು ರೈತರಿಗೆ, ಇಲ್ಲಿರೋ ಈ ಭಾಗದಲ್ಲಿರೋ ರೈತರಿಗೆ ತಲುಪ್ತಾ ಇದ್ದೀವಿ. ಖಂಡಿತ. ಯಾಕಂದರೆ ನಮ್ಮಲ್ಲಿ ನಾವು ಫಾರ್ಮರ್ಸ್ ಗ್ರೂಪ್ಗಳು ಮಾಡಿದ್ದೀವಿ. ಒಂದು ಪಂಚಾಯತಿಗೆ ಒಂದು, ಈಗ ಲೈಕ್ ಅನೂರು ಪಂಚಾಯತಿ, ಅದೇ ಅನೂರು ಕೃಷಿ ಇದು ಅನೂರು ಅಂದ್ಬಿಟ್ಟು ಒಂದು ಇದು ಮಾಡ್ಕೊಂಡಿರ್ತೀವಿ. ಪ್ರತಿ ಪಂಚಾಯತಿಗೂ ಒಂದೊಂದು ಗ್ರೂಪ್ ಇದೆ. ಅಲ್ಲಿ ಏನಿಲ್ಲ ಅಂದರೂ ಒಂದು 100ರಿಂದ 200 ಜನ ಒಂದು ಇದರಲ್ಲಿದ್ದಾರೆ. ಒಂದೊಂದು ಗ್ರೂಪ್ಗಳೇ. ಹಾಂ ಸರ್. ನಾವು ಬಂದು ಏನು ಮೆಸೇಜ್ ಬರುತ್ತೆ ನಾಗನಹಳ್ಳಿಯಿಂದ ಅದನ್ನ ಡೈರೆಕ್ಟು ಇದು ಮಾಡ್ತೀವಿ, ಆ ಗ್ರೂಪ್ಗಳಿಗೆ ಕಳಿಸ್ತೀವಿ. ಮತ್ತು ಮಾಹಿತಿ RSKಗಳಿಗೆ ಬಂದಾಗ ನಾವು ಮಾಹಿತಿನೂ ಕೊಡ್ತಾ ಇದ್ದೀವಿ ರೈತರಿಗೆ. ಓಕೆ ಸರ್. ಓಕೆ ಅಂದರೆ ನಮ್ಮ ಹವಾಮಾನ ಮುನ್ಸೂಚನೆ ಎಲ್ಲರಿಗೂ ಉಪಯೋಗ ಆಗ್ತದೆ. ಹೌದು, ಖಂಡಿತವಾಯಿತು. ಓಕೆ ಸರ್. ಇನ್ನು ನಮ್ಮ ಹವಾಮಾನ ಮಾಹಿತಿ ಸರ್, ನಿಮ್ಮ ವಾಟ್ಸಪ್ ಗುಂಪುಗಳು ಯಾವ್ಯಾವ ಇದೆಯಾ ನಿಮ್ಮ ತಾಲೂಕುಗಳಲ್ಲಿ? ಸೊ ಎಲ್ಲ ಗ್ರೂಪ್ಗೂ ನನ್ನ ನಂಬರ್ ಆ್ಯಡ್ ಮಾಡಿದ್ರೆ ಸೊ ತುಂಬ ಒಳ್ಳೆಯದಾಗುತ್ತೆ ಸರ್. ಇನ್ನೂ ರೈತರಿಗೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಇದಲ್ಲದೆ ನಮ್ಮ ಮುನ್ಸೂಚನೆಯಲ್ಲಿ ಸರ್, ಈಗ ಉಷ್ಣಾಂಶ ಜಾಸ್ತಿ ಆದರೆ, ತೇವಾಂಶ ಜಾಸ್ತಿ ಆದರೆ, ಇಲ್ಲಾಂದರೆ ಕಡಿಮೆ ಆದರೆ, ಮಳೆ ಜಾಸ್ತಿ ಆದಾಗ, ಕಡಿಮೆ ಆದಾಗ ಸೊ ಯಾವ ರೋಗಗಳು ಬರ್ತವೆ, ಕೀಟಗಳು ಬರ್ತವೆ, ಮತ್ತು ಅವುಗಳನ್ನ ಯಾವ ಥರ ಹತೋಟಿ ಮಾಡಬೇಕು, ಸೊ ಇವೆಲ್ಲ ಮಾಹಿತಿನ ನಾವು ಕಳಿಸ್ಕೊಟ್ಟಿರ್ತೀವಿ ಸರ್. ಮತ್ತು ಈಗ ಇದಕ್ಕಿಂತ ಟೆಂಪ್ರೇಚರ್ ಡೌನ್ ಆಯ್ತು ಸರ್ ಈಗ. ಸೊ ಈ ವರ್ಷ ಏನಂದರೆ ನಮ್ಮ ಲಾನಿನ ಪರಿಣಾಮದಿಂದ ಟೆಂಪ್ರೇಚರ್ ಕಡಿಮೆ ಆಗಿದೆ. ಸೊ ಈ ಟೆಂಪ್ರೇಚರ್ ಕಡಿಮೆ ಆದಾಗ ಬೆಳೆಗಳಲ್ಲಿ ಯಾವ ಕೀಟಗಳು ಬರ್ತವೆ, ರೋಗಗಳು ಬರ್ತವೆ, ಅವನ್ನು ಯಾವ ಥರ ಹತೋಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಇದರೆಲ್ಲರ ಬಗ್ಗೆಯೂ ಮಾಹಿತಿ ನಾವು ನಮ್ಮ ಸಂಶೋಧನಾ ಕೇಂದ್ರದಿಂದ ಕಳಿಸ್ಕೊಡ್ತಾ ಇದ್ದೀವಿ ಸರ್. ಸೊ ಸಾಧ್ಯವಾದಷ್ಟು ರೈತರ ಗುಂಪಿಗೆ ಸೇರಿಸಿ ಸರ್ ನಮ್ಮ ಹೆಸರು. ಸೊ ಎಲ್ಲ ಉಪಯೋಗ ಆಗುತ್ತೆ. ಸೊ ಧನ್ಯವಾದಗಳು ಸರ್.